Hello everyone, welcome to Sanmargaha classes. Let us see question number 9 of chapter reproduction in animals. Egg laying animals are ಹಾಗಿದ್ರೆ ಮೊಟ್ಟೆ ಇಡೋ ಪ್ರಾಣಿಗಳನ್ನ ಏನಂತ ಕರೀತಾರೆ ಅಂತ ಕೇಳ್ತಿದ್ದಾರೆ. You know, some animals lay egg, whereas some animals give birth to younger one. ಅಲ್ವಾ? ಈಗ ಹಾಗಿದ್ರೆ ಎಗ್ ಅನ್ನ ಇಡೋದಕ್ಕೆ ಮೊಟ್ಟೆ ಇಡೋ ಪ್ರಾಣಿಗಳಿಗೆ ಏನಂತಾರೆ? ಆಪ್ಷನ್ ಎ ವಿವಿಪರಸ್. ನೋ, ದೇ ಡೈರೆಕ್ಟ್ಲಿ ಗಿವ್ ಬರ್ತ್ ಟು ಯಂಗರ್ ಒನ್. ಇಲ್ಲಿ ಮೊಟ್ಟೆ ಇಡೋದಿಲ್ಲ, ಡೈರೆಕ್ಟ್ ಆಗಿ ಬರ್ತ್ ಅನ್ನ ಕೊಡುವಂಥದ್ದು. ಆಪ್ಷನ್ ಬಿ ಓವಿಪರಸ್. ಎಸ್, ದಿಸ್ ಇಸ್ ಕರೆಕ್ಟ್. ಓವಿಪರಸ್ ಅಂತ ಕರಿತೀವಿ. ಎಗ್ ಲೇಯಿಂಗ್ ಅನಿಮಲ್ಸ್ ಆರ್ ಓವಿಪರಸ್. ಆಪ್ಷನ್ ಸಿ ಮ್ಯಾಮಲ್ಸ್. No, this is wrong. Mammals are the animals which have different characteristic. One of the main characteristics is having mammary glands ಅಂತ ಹೇಳ್ತೀವಿ, which produces milk to nourish younger one. ಈಗ ಮ್ಯಾಮರಿ ಗ್ಲ್ಯಾಂಡ್ ಇರಬೇಕು ಮ್ಯಾಮಲ್ಸ್ ಅಲ್ಲಿ. ಅದರಿಂದ ಏನ್ ಮಾಡ್ತವೆ ಅವು? ಯಂಗರ್ ಒನ್ನಿಗೆ ಹಾಲು ಉಣಿಸೋದು ಅಂತ ಹೇಳ್ತೀವಲ್ಲ, ಮಿಲ್ಕ್ ಅನ್ನ ಪ್ರೊಡ್ಯೂಸ್ ಮಾಡಿ ಯಂಗರ್ ಒನ್ ಅನ್ನ ನರಿಶ್ ಮಾಡೋದು. ಆಪ್ಷನ್ ಡಿ ವರ್ಟಿಬ್ರೇಟ್ಸ್. ದಿಸ್ ಈಸ್ ಆಲ್ಸೋ ರಾಂಗ್. ವರ್ಟಿಬ್ರೇಟ್ಸ್ ಅಂದ್ರೆ ಬ್ಯಾಕ್ ಬೋನ್ ಇರೋದನ್ನ ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಮ್ಯಾಮಲ್ಸ್ ಆರ್ ಟೈಪ್ ಆಫ್ ವರ್ಟಿಬ್ರೇಟ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ವರ್ಟಿಬ್ರೇಟ್ಸ್ ಅಲ್ಲಿ ಬ್ಯಾಕ್ ಬೋನ್ ಇರೋ ಆನಿಮಲ್ಸ್ ಅನ್ನ ವರ್ಟಿಬ್ರೇಟ್ಸ್ ಅಂತ ಕರೆದಿರ್ತೀವಿ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ ಓವಿಪರಸ್. ನೋಡಿ, ಹೆನ್ ಇರ್ಬೋದು, ಫ್ರಾಗ್ ಇರ್ಬೋದು ಅಲ್ವಾ, ಸಮ್ ಬರ್ಡ್ಸ್ ಇರ್ಬೋದು, ಇವೆಲ್ಲ ಏನ್ ಮಾಡುತ್ತೆ? ಮೊಟ್ಟೆ ಇಡುವಂಥದ್ದು. ಎಗ್ ಲೇಯಿಂಗ್ ಅನಿಮಲ್ಸ್ ಆರ್ ಓವಿಪರಸ್. ಥ್ಯಾಂಕ್ ಯು.